ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವರುಣ್. ಇವತ್ತೇನ್ ಸ್ಪೆಷಲ್ ಅಂದ್ರೆ ನನ್ನ ಫ್ರೆಂಡ್, ಅವನ ಹೆಸರು ಬಂದು ಧನುಷ್ ಅಂತ. ಅವನಿರೋದ್ ಬಂದು ರಾಮನಗರದಲ್ಲಿ. ಈಗ ಸರ್ಪ್ರೈಸ್ ಕೊಡ್ಬೇಕು ಅಂದ್ಬಿಟ್ಟು ಬೆಂಗಳೂರಿಂದ ಅವ್ರ ಮನೆಗೆ ಹೋಗ್ತಾ ಇದೀನಿ. ನನ್ನ ಜೊತೆ ಇನ್ನೊಬ್ಬ ಬರ್ತಾನೆ, ಅವ್ನು ಚನ್ನಪಟ್ಟಣದಿಂದ. ಅವನಲ್ಲೇ ಡೈರೆಕ್ಟ್ ರಾಮನಗರಕ್ಕೆ ಬರ್ತಾನೆ. ನಾನು ಮತ್ತೆ ಜೀವನ ಪ್ಲಾನ್ ಮಾಡಿ ಅವ್ನಿಗೆ ವಿಶ್ ಕೂಡ ಮಾಡಿಲ್ಲ ಬೆಳಗ್ಗೆಯಿಂದ. ನಮ್ಮ ಮಾಗಡಿ ರೋಡಲ್ಲಿ ಮಾತ್ರ ಬಸ್ಗಳು ಮಾತ್ರ ಕೊಡ್ತೇನೆ ಇಲ್ಲ. 2 ನಿಮಿಷಕ್ಕೆ ಒಂದೊಂದು ಬರುತ್ತಪ್ಪ. ಕೊಟ್ಟಿಗೆಪಾಳ್ಯ ಹತ್ರ ಇದ್ದೀನಿ. ಇವತ್ತಂತೂ ಬಸ್ ಸ್ಟಾಪ್ ಅಂತ ಫುಲ್ ಖಾಲಿ ಇದೆ. ಇವತ್ತೇನೆ ಹೇಳಿ, ನಮ್ ಕೊಟ್ಟಿಗೆಪಾಳ್ಯದಿಂದ ಕೆಂಗೇರಿಗೆ ಹೋಗೋಷ್ಟರಲ್ಲಿ ಬಸ್ಸಲ್ಲಿ ಸಾಕು ಬೇಕು ಅನ್ಸ್ಬಿಡುತ್ತೆ ಫ್ರೆಂಡ್ಸ್. ಫುಲ್ಲು ರಶ್ ಇರುತ್ತೆ, ಯಾವಾಗ ನೋಡಿದ್ರು ಫುಲ್ಲು ರಶ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇವತ್ತೇನೋ ಮಹಾವೀರ್ ಜಯಂತಿ, ಅದಕ್ಕೆ ಇವತ್ತು ರಶ್ ಇಲ್ಲ ಅಷ್ಟೊಂದು. ಆರಾಮಾಗಿ ಹೋಗ್ಬೋದು. ಬೇರೆ ಟೈಮಲ್ಲಂತೂ ಫುಲ್ ರಶ್. ಬಸ್ ಇಲ್ಲಿ ಸ್ಕೂಲು ಕಾಲೇಜು ಕೆಲಸ ಎಲ್ಲ ಜಾಸ್ತಿ ಆ ಕಡೆ ಸೈಡ್ ಇರೋದ್ರಿಂದ ಕೆಂಗೇರಿ ಸೈಡ್ ಫುಲ್ ರಶ್ ಇದ್ದೇ ಇರುತ್ತೆ ಎನಿ ಟೈಮು. ಕೊಟ್ಟಿಗೆಪಾಳ್ಯದಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ ಪ್ರಾಬ್ಲಮ್ ಎಲ್ಲ ಏನು ಗೊತ್ತಾಗೋದು ಅಂತ. ಬನ್ನಿ ಹೋಗೋಣ. ಫೈನಲಿ ಕೆಂಗೇರಿಗೆ ಬಂದು ರೀಚ್ ಆಗಿದ್ದೀನಿ. ರಾಮನಗರಕ್ಕೆ ಹೋಗೋ ಬಸ್ ಹತ್ಬೇಕು. ಬನ್ನಿ ಹೋಗೋಣ. ಬಸ್ ಸಿಕ್ಕಿದೆ, ಹತ್ಕೊಂಡಿದ್ದೀನಿ. ರಾಮನಗರಕ್ಕೆ ಹೋಗಿ ರೀಚ್ ಆದ್ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರೆ ಅವ್ನು ಬಂದು ನನ್ನ ಪಿಕ್ ಮಾಡ್ತಾನೆ. ಫೈನಲಿ ನಮ್ಮ ರೇಷ್ಮೆ ನಾಡು ರಾಮನಗರಕ್ಕೆ ಬಂದು ರೀಚ್ ಆಗಿದ್ದೀನಿ. ಇನ್ನ ನನ್ನ ಫ್ರೆಂಡ್ ಬಂದಿಲ್ಲ, ಅವನಿಗೋಸ್ಕರ ವೇಟ್ ಮಾಡ್ತಾ ನಿಂತಿದ್ದೀನಿ ಇಲ್ಲೇ ಬಸ್ ಸ್ಟಾಪ್ ಅಲ್ಲಿ. ಇನ್ನೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಬಂದಾನೆ. ಅವನ ಹೆಸರು ಬಂದ್ಬಿಟ್ಟು ರಜತ್. ನನ್ನ ಕ್ಲಾಸಲ್ಲಿ ನನ್ನ ಪಕ್ಕದಲ್ಲೇ ಕುತ್ಕೊಳ್ಳೋದು. ತಗೊಳಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಬಂದಿದೀವಿ. ಹೇಗ್ ತಗೊಂಡಾಗೈತೆ, ಇವಾಗ ಹೋಗ್ತಾ ಇದೀವಿ. ಇಲ್ಲಿ ಅವ್ರ ಊರಿಗೆ ಎಂಟ್ರಿ ಕೊಟ್ಟಿದೀವಿ. ಅವ್ರ ಮನೆ ಹತ್ರ ಬಂದಿದೀವಿ. ಇದೇ ಅವ್ರ ಮನೆ. ಬನ್ನಿ ಹೋಗೋಣ, ಎಲ್ಲ ಒಳಗಡೆ ಹೋಗೋಣ. ಬನ್ನಿ ನನ್ನ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ, ಬರ್ತಡೇ ಬಾಯ್ ಇವನೇ ಧನುಷ್ ಅಂತ. ಎಲ್ಲ ಆರ್ಥಿಕ ಶುಭಾಶಯಗಳು ಮಜಾ. ಎಲ್ಲರೂ ಬರ್ತಡೇ ಬಾಯ್ನ ಕರ್ಕೊಂಡು ಎಣ್ಣೀರ್ ಕುಡಿಯಕ್ ಬಂದಿದೀವಿ. ನಿಮ್ ಚನ್ನಪಟ್ಟಣದ ರೀಲ್ಸ್ ರಾಜ ಅವನು. ರೀಲ್ಸ್ ಎಲ್ಲ ಮಾಡ್ತಾನೆ, ಆದ್ರೆ ಒಂದು ಪೋಸ್ಟ್ ಬಿಡಲ್ಲ. ನಾಚಿಕೆ ಅಂತೆ. ಹ್ಯಾಪಿ ಬರ್ಡೇ ಟು ಯು ಅಷ್ಟೇ.